ನಮಸ್ಕಾರ ಡಿಯರ್ ಫ್ರೆಂಡ್ಸ್, ನಾನು ಡಾಕ್ಟರ್ ಸಾರಿಕಾ ಎಸ್ ಗಂಗಾ. ಇವತ್ತು ಮತ್ತೊಮ್ಮೆ ನಾನೇ ಬರೆದಿರುವಂತಹ ಒಂದು ವಚನದ ವಿಶ್ಲೇಷಣೆಯೊಂದಿಗೆ ತಮ್ಮೆದುರಿಗೆ ಬಂದಿದ್ದೇನೆ. ಕಷ್ಟಗಳನ್ನು ತಂದವನವನೇ, ಕಷ್ಟಗಳನ್ನು ಬಗೆಹರಿಸುವವನವನೇ. ಕಷ್ಟಗಳನ್ನು ತಂದವನವನೇ, ಕಷ್ಟಗಳನ್ನು ಬಗೆಹರಿಸುವವನವನೇ. ಕಷ್ಟಗಳಿಗೊಡ್ಡಿ ಗಟ್ಟಿ ಗಳಿಸಿದ ನನಗೆ ನಮ್ಮ ಕಲಾ ಸಂಗಮನಾಥ. ಕಷ್ಟಗಳಿಗೊಡ್ಡಿ ಗಟ್ಟಿಗೊಳಿಸಿದ ನನಗೆ ನಮ್ಮ ಕಲಾ ಸಂಗಮನಾಥ. ಈ ಕಷ್ಟ ಮತ್ತು ಸುಖ ಎನ್ನುವಂಥದ್ದು ಹಗಲು ಮತ್ತು ರಾತ್ರಿ ಇದ್ದ ಹಾಗೆ. ಹೇಗೆ ರಾತ್ರಿ ಕಳೆದ ಮೇಲೆ ಹಗಲು ಬರುತ್ತೋ ಹಾಗೆ ಕಷ್ಟ ಕಳೆದ ಮೇಲೆ ಸುಖ ಬಂದೇ ಬರುತ್ತೆ. ಆ ವಿಶ್ವಾಸ ನಮ್ಮಲ್ಲಿರಬೇಕು. ಆ ವಿಶ್ವಾಸದಿಂದ ನಾವು ಮುನ್ನುಗ್ಗಬೇಕು. ಸೊ ಕಷ್ಟ ಬಂದಿದೆ ಅಂತ ಧೃತಿಗೆಟ್ಟು ದೇವರಿಗೆ ಬೈಕೊಂಡು ಯಾಕಪ್ಪ ಕಷ್ಟ ತಂದೆ ಅನ್ನುವುದಕ್ಕಿಂತನೂ ಕೂಡ ಈ ಕಷ್ಟಗಳು ನಮ್ಮನ್ನು ಗಟ್ಟಿಗೊಳಿಸಲಿಕ್ಕೆ ಬಂದಿದ್ದಾವೆ ಅಂತ ನಾವು ಭಗವಂತನಿಗೆ ಕೃತಜ್ಞರಾಗಿರಬೇಕು. ನಾವು ಅವನಿಗೆ ನಮ್ಮ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಸೊ ಸೂರ್ಯನಿಗೂ ಕೂಡ ಕೆಲವೊಮ್ಮೆ ಈ ಗ್ರಹಣವನ್ನು ತಾಗಿ ಏನಾಗುತ್ತೆ ಅಂತಂದರೆ ಅವನು ಕೂಡ ಬಿಸಿಲನ್ನು ಕೊಡದೆ, ಆಮೇಲೆ ಬೆಳಕನ್ನು ಕೊಡದೆ ಮರೆಯಾಗಿರ್ತಾನೆ. ಇನ್ನು ಮಾನವರಾದ ನಮಗೆ ಕಷ್ಟಗಳು ಬರುವುದು ಸಹಜ. ಸೊ ಈ ಕಷ್ಟಗಳು ಬಂದಾಗ ನಾವು ಧನಾತ್ಮಕವಾಗಿ ಚಿಂತನೆಯನ್ನು ಮಾಡಿ ಕಷ್ಟಗಳು ನಮ್ಮನ್ನು ಗಟ್ಟಿಗೊಳಿಸಲಿಕ್ಕೆ ಬಂದಿದ್ದಾವೆ ಅಂತ ತಿಳಿದು ನಾವು ಆ ನಿಟ್ಟಿನಲ್ಲಿ ದೇವರನ್ನು ಶಪಿಸದೆ ಆ ಕೃತಜ್ಞತೆಯನ್ನು ಸಲ್ಲಿಸುವುದರ ಮೂಲಕ ನಾವು ಧನಾತ್ಮಕವಾಗಿ ಮುನ್ನಡೆಯಬೇಕಂತ ಹೇಳ್ತಾ ನಮಸ್ಕಾರಗಳು, ಧನ್ಯವಾದಗಳು.